ಸೊ ಈ ಒಂದು ವಿಚಾರ ಏನಿದೆ ಅದು ಹಾಗೆ ನೋಡಿದರೆ ಇವತ್ತು ಉದ್ಭವವಾದ ವಿಚಾರ ಅಲ್ಲ. ಆ ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ. ಯಾಕೆಂದರೆ ಸರ್ಕಾರಕ್ಕೂ ಈ ಬಗ್ಗೆ ಒಂದು ಸ್ಪಷ್ಟವಾದ ನೀತಿ ಬೇಕಾಗುತ್ತೆ. ಅದು ಧಾರ್ಮಿಕ ಲಾಂಛನಗಳಿಗೆ ಸಂಬಂಧಪಟ್ಟಂತೆ. ಪರೀಕ್ಷಾ ಹಾಲ್ಗಳಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಲಾಂಛನಗಳು ಇರಬೇಕು. ಅದರ ಜೊತೆಗೆ ಇನ್ನೂ ಮುಖ್ಯವಾದ ಪ್ರಶ್ನೆ ಅಂದರೆ ಸಾರ್ವಜನಿಕವಾಗಿ ಧಾರ್ಮಿಕ ಲಾಂಛನವನ್ನು ಪ್ರದರ್ಶಿಸಬೇಕಾ, ಪ್ರದರ್ಶಿಸಕೂಡದ? ಇದನ್ನು ಎಲ್ಲ ಧರ್ಮ ಜಾತಿಗಳಿಗೆ ಅನ್ವಯಿಸುವುದು ಹೇಗೆ? ಈ ಮಾತನ್ನು ನಾನು ಹೇಳೋದಕ್ಕೆ ಎರಡು ಪ್ರಮುಖ ಕಾರಣ ಇದೆ. ಒಂದು, ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ನಡೆದಂತಹ ಹಿಜಾಬ್ ವಿಚಾರ. ಇನ್ನೊಂದು, ಈಗ ನಡೆಯುತ್ತಿರುವ ಜನಿವಾರದ ವಿಚಾರ. ಈ ಜನಿವಾರದ ವಿಚಾರ ಕೂಡ ಹೊಸತಲ್ಲ ಅಂತ. ಕಳೆದ ವರ್ಷ ಕೂಡ ಏನು ಪರೀಕ್ಷೆಯ CET ಪರೀಕ್ಷೆ ಯಾವುದಕ್ಕೆ ಬಂದಂಥ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿ ವಿವಾದವನ್ನು ಸೃಷ್ಟಿಸಲಾಗಿತ್ತು. ಅದರ ಜೊತೆಗೆ ಈ ಬಾರಿ ಕೂಡ ಈ ರೀತಿ ಜನಿವಾರವನ್ನು ತೆಗೆದಂತಹ ಘಟನೆಗಳು ನಡೆದಿವೆ. ಆ ಸಮುದಾಯಕ್ಕೆ ಬೇಸರ ಆಗಿದೆ. ಇನ್ನು ಹಿಜಾಬ್ ವಿಚಾರದಲ್ಲಿ ಕೂಡ ಅದು ಕೋರ್ಟ್ವರೆಗೆ ಹೋಯಿತು. ಆದ್ದರಿಂದ ಈಗ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ ಧಾರ್ಮಿಕ ಲಾಂಛನಗಳು ಇರಬೇಕಾ ಬೇಡವಾ? ಒಂದು. ಎರಡನೇದಾಗಿ ಧರ್ಮ ಅನ್ನುವುದು ನಂಬಿಕೆ ಅಂತ. ಆ ನಂಬಿಕೆ ವಿಚಾರದಲ್ಲಿ ಎಲ್ಲಿಯವರೆಗೆ ಸರ್ಕಾರ ಹಸ್ತಕ್ಷೇಪ ಮಾಡ್ತದೆ? ಈ ಮಾತುಗಳನ್ನು ಹೇಳುವಾಗ ನಾನು ಒಂದು ಸ್ಪಷ್ಟನೆಯನ್ನು ನೀಡ್ತೀನಿ. ನಾನು ಜನಿವಾರ ಹಾಕಿಕೊಂಡವನಲ್ಲ. ನನ್ನ ಮೈ ಮೇಲೆ ಜನಿವಾರ ಇಲ್ಲ. ಅದರಿಂದ ಆದರೆ ನನ್ನ ಮೈ ಮೇಲೆ ಜನಿವಾರ ಇಲ್ಲ ಅನ್ನುವ ಕಾರಣಕ್ಕಾಗಿ ಇನ್ನೊಬ್ಬನು ಜನಿವಾರ ಹಾಕಿಕೊಳ್ಳಕೂಡೋದು ಅನ್ನುವುದು ನೈತಿಕವಾಗಿ ಸರಿನಾ? ಅದು ಅವರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಕೆಲಸ ಅಲ್ವಾ? ಇಂಥ ಪ್ರಶ್ನೆಗಳಿವೆ. ಅದಕ್ಕೆ ನಾನು ಎರಡೂ ಹೋಲಿಸಿದ್ದೀನಿ. ಹಿಜಾಬ್ದು ಹೋಲಿಸಿದ್ದೀನಿ. ಹಿಜಾಬ್ ಸಂದರ್ಭದಲ್ಲಿ ಹಿಜಾಬನ್ನು ನಿಷೇಧಿಸುವುದನ್ನು ಕೂಡ ನಾನು ಕಟುವಾಗಿ ವಿರೋಧಿಸ್ತವನು. ಅದು ಅವರ ಧಾರ್ಮಿಕ ನಂಬಿಕೆ. ಯಾಕಂದರೆ ಕಳೆದ ವರ್ಷ ಆಗಿತ್ತು, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿತ್ತು. ಅದರಿಂದ ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನ ಅಲ್ಲಿ ಯಾರು ಸಿಬ್ಬಂದಿ ವರ್ಗದವರಿದ್ದರು, ಯಾರು ಒಂದು ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿ ನೇಮಿಸಿದ್ವಿ. ಅವರು ಮತ್ತು ಇನ್ನಿಬ್ಬರು ಮಹಿಳಾ ಸಿಬ್ಬಂದಿಯನ್ನು ಮೊನ್ನೆನೇ ಅಮಾನತು ಮಾಡಿದ್ದಾರೆ. ಮತ್ತು ಅವ್ರ ಮೇಲೆ ಈಗಾಗಲೇ ಪೊಲೀಸ್ ತನಿಖೆ ಕೂಡ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಾವು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ತಯಾರು ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಾಲೆಗಳ ಮಕ್ಕಳು ಏನಿದ್ದಾರೆ ಅದರ ಪರಿಣಾಮ ಏನಾಯಿತು ಅಂದರೆ ಹಲವಾರು ಮುಸ್ಲಿಂ ಮಕ್ಕಳುಗಳು ಶಾಲೆಗೆ ಬರದಂಥ ವಾತಾವರಣ ಸೃಷ್ಟಿಯಾಯಿತು. ಯಾಕೆಂದರೆ ಅವರ ಮನೆಯಲ್ಲಿ ಅವರ ಧರ್ಮ ಕಲಿಸಿದೆ, ಅವರು ಹಿಜಾಬನ್ನು ಹಾಕ್ಕೊಂಡು ಬರ್ತಾಯಿದ್ರು, ಎಕ್ಸಾಮ್ ಬರೀತಾಯಿದ್ರು. ಯಾವಾಗ ಅದನ್ನು ನಿಷೇಧಿಸಬೇಕು ಅನ್ನುವ ರೀತಿ ಈ ಸಂಘ ಪರಿವಾರದ ಮಂಗಗಳು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವು, ಆಗ ದಟ್ ಆ ಮುಸ್ಲಿಂ ಹೆಣ್ಣು ಮಕ್ಕಳು ಬರೋದನ್ನು ನಿಲ್ಲಿಸಿದ್ರು. ಆ ಪರಿಸ್ಥಿತಿ ಇನ್ನೂ ಕೂಡ ಸಂಪೂರ್ಣವಾಗಿ ಬದಲಾಗಿಲ್ಲ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ಅವರ ಧಾರ್ಮಿಕ ನಂಬಿಕೆ. ಒಬ್ಬರು ಒಂದೊಮ್ಮೆ ಹಿಜಾಬನ್ನು ಹಾಕಿಕೊಂಡು ಬಂದರೆ ಒಳಗಡೆ ಏನು ಚೀಟಿ ಇಟ್ಕೋತಾರೆ, ಕಾಪಿ ಮಾಡ್ತಾರೆ ಅನ್ನೋದಿದ್ದರೆ ಯಾರೋ ಮಹಿಳಾ ಸಿಬ್ಬಂದಿಯನ್ನಿಟ್ಟು ಅವ್ರು ಚೆಕ್ ಮಾಡ್ಬೋದು. ಆದರೆ ಹಿಜಾಬ್ ಹಾಕಿಕೊಳ್ಳುವುದನ್ನು ನಿರಾಕರಿಸುವುದನ್ನು ನಾನು ಒಪ್ಪಿಲ್ಲ. ಇನ್ನು ಜನಿವಾರದ ವಿಚಾರದಲ್ಲೂ ಅಷ್ಟೇ, ಅದು ಅವರ ನಂಬಿಕೆ. ಜನಿವಾರ ಅನ್ನುವುದು ಅದೊಂದು ನೂಲು ಅಲ್ವಾ? ಅದಕ್ಕೆ ದಟ್ 3 ಎಳೆಗಳೇನಿರುತ್ತವೆ ಅದನ್ನು ಹಾಕ್ಕೊಂಡಿರ್ತಾರೆ, ಮೇಲೆ ಬಟ್ಟೆ ಹಾಕಿರ್ತಾರೆ ಅಲ್ವಾ? ನೀವು ಪರೀಕ್ಷಾ ಹಾಲ್ನಲ್ಲಿ ಅವ್ರು ನೋಡಿದ ತಕ್ಷಣ ಅವರನ್ನು ನಿಲ್ಲಿಸಿ ನೀವು ಜನಿವಾರ ತೆಗೆದ ತಕ್ಷಣ ಒಂದು ಮಾನಸಿಕವಾಗಿ ಕುಗ್ಗೋಗ್ತಾರೆ. ನಾನು ಹಿಜಾಬ್ ವಿಚಾರದಲ್ಲಿ ಹೇಳಿದ್ನಲ್ಲ, ಆವಾಗಲೂ ಕೂಡ ಹೆಣ್ಣು ಮಕ್ಕಳು ಕುಗ್ಗೋದು. ಧಾರ್ಮಿಕ ನಂಬಿಕೆಗಳ ವಿಚಾರನಾಗಿ ಧಾರ್ಮಿಕ ವಿಚಾರಗಳು ಅದು ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಿದ್ದರಿಂದ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಅವರಿಗೆ ಆ ಧೈರ್ಯ ಇರಲ್ಲ. ಧರ್ಮ ಮತ್ತು ಆಚರಣೆ ಹುಟ್ಟಿಂದ ಬಂದಿರುತ್ತೆ. ಅವರು ತಕ್ಷಣ ಅದನ್ನು ಬಿಡುವುದು ಕಷ್ಟ. ಆದ್ದರಿಂದ ನಾವು ವೈಚಾರಿಕವಾಗಿ ಯೋಚನೆ ಮಾಡೋದು ಸರಿ, ಆದರೆ ಇಡೀ ಜಗತ್ತು ವೈಚಾರಿಕವಾಗಿಲ್ಲ. ಜಗತ್ತು ನಂಬಿಕೆಯ ಮೇಲೆ ಬದುಕುತ್ತೆ. ಅವರ ನಂಬಿಕೆ ಏನಿದೆ ಆ ನಂಬಿಕೆ ಸರಿ ಇಲ್ಲ, ಪ್ರಯೋಜನ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅನ್ನೋದು ಹೇಳೋದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅಲ್ಲಿಯವರೆಗೆ ಸರ್ಕಾರ ಇದರ ಮಧ್ಯಪ್ರವೇಶ ಇದೆಯಲ್ಲ, ಇದು ಸ್ವಾಗತಾರ್ಹ ಅಲ್ಲ. ಈಗ ಇದೊಂದು ಇಶ್ಯೂ ಆಗಿದೆ. ಇದು ನ್ಯಾಯಾಲಯದ ಮೆಟ್ಟಿಲೇರುವುದಕ್ಕೂ ಕೂಡ ಬ್ರಾಹ್ಮಣ ಸಮುದಾಯ ತೀರ್ಮಾನ ಮಾಡಿದೆ. ಹೋಗ್ಬೋದು. ಅದ್ರ ಜೊತೆಗೆ ನನಗೆ ಪ್ರಶ್ನೆ ಇರೋದು ಆ ಮಕ್ಕಳದ್ದು.
CETಗೋ ಯಾವುದೋ ಪರೀಕ್ಷೆಗೆ ಹೋಗೋ ಸಂದರ್ಭದಲ್ಲಿ ಅವರ ಬಟ್ಟೆಯನ್ನು ಬಿಚ್ಚಿ ಜನಿವಾರವನ್ನು ಕಿತ್ತು ಹರಿಯೋದಿದೆಯಲ್ಲ, ಅದು ಧಾರ್ಮಿಕವಾಗಿ ಮಾಡುವ ಅಪಚಾರ ಅಂತ. ನಂಬಿಕೆ ಇರುವವರಿಗೆ, ಯಾರಿಗೆ ಧಾರ್ಮಿಕವಾದ ನಂಬಿಕೆ ಇದೆಯೋ ಅದು ಪ್ರಶ್ನಿಸಬೇಕು. ನಮಗೆ ಧಾರ್ಮಿಕವಾಗಿ ನಂಬಿಕೆ ಇಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್. ನನಗೆ ಧಾರ್ಮಿಕವಾಗಿ ನಂಬಿಕೆ, ದೇವರನ್ನು ನಾನು ನಂಬಲ್ಲ ಅಂತಂದರೆ, ಆಚರಣೆಗಳನ್ನು ನಾನು ನಂಬಲ್ಲ ಅಂತಂದರೆ ಅದು ನನ್ನ ಹಕ್ಕು. ಹಾಗೆಯೇ ನಂಬುವುದು ಕೂಡ ನಂಬುವವರ ಹಕ್ಕು. ಅವರನ್ನು ಬದಲಿಸುವುದಾಗಲಿ, ನೀವು ಹೀಗೆ ಮಾಡಬೇಡಿ ಅನ್ನೋದಾಗಲಿ ನೈತಿಕವಾದ. ಅದ್ರ ಜೊತೆಗೆ ಜನಿವಾರಕ್ಕೂ ಪರೀಕ್ಷೆಗೂ ಏನು ಸಂಬಂಧ ಇದೆ? ಜನಿವಾರ ಅವರು ಹಾಕಿಕೊಂಡು ಬಂದರು ಅಂತಂದರೆ ಅದೇನು ಕಾಪಿ ಹೊಡಿತಾರೆ? ಅದ್ರ ಜೊತೆಗೆ ಅಧಿಕಾರಿಗಳಿಗೆ ಯೂಸ್ವಲಿ ಏನು ಪರೀಕ್ಷಾ ಪ್ರಾಧಿಕಾರಗಳು ಕ್ಲೇಮ್ ಮಾಡ್ತವೆ, ಪರೀಕ್ಷೆಗಿಂತ ಮೊದಲು ನಾವು ಅವ್ರಿಗೆ ಹೀಗೆ ಅಂತ ಹೇಳಿದ್ದೀವಿ, ಆ ನಿಯಮದಲ್ಲಿ ಇಲ್ಲ. ಹಾಗಿದ್ರೆ ಯಾಕೆ ಜನಿವಾರ ಬಿಚ್ತಾ ಇರೋರು ಯಾರು? ಹೂ ಡಿಡ್ ಇಟ್? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಅಲ್ವಾ? ಸೊ ಈ ವಿಚಾರಗಳೇನಿದೆ, ನಾನು ಈ ಕೆಲವು ವೈಚಾರಿಕರ ರಿಯಾಕ್ಷನ್ಗಳನ್ನು ಕೂಡ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದೆ. ನಿಮಗೆ ಶಿಕ್ಷಣ ಬೇಕೋ ಅಥವಾ ಜನಿವಾರ ಬೇಕೋ ಅನ್ನೋ ಪ್ರಶ್ನೆಯನ್ನು ಯಾರೋ ಒಬ್ಬರು ಚಿಂತಕರು ಹಾಕಿದ್ರು. ಅದೇ ರೀತಿ ಮುಸ್ಲಿಮರಿಗೂ ಕೂಡ ನಿಮಗೆ ಹಿಜಾಬ್ ಬೇಕು, ಶಿಕ್ಷಣ ಬೇಕು ಅಂತಂದರೆ ಅವರು ಶಿಕ್ಷಣವನ್ನು ಬಿಟ್ಟು ಹಿಜಾಬ್ ಹಾಕೊಂಡು ಮನೆಗೆ ಹೋದ್ರಲ್ಲ, ಅಲ್ಟಿಮೇಟ್ಲಿ ಇದು ಸಫರ ಸಮಾಜ ಅಲ್ಲಿ. ಅದೇ ರೀತಿ ಬ್ರಾಹ್ಮಣರಿಗೆ ನೀವು ಜನಿವಾರ ಬೇಕೋ, ಶಿಕ್ಷಣ ಬೇಕೋ ಅಂತ ಕೇಳಿದರೆ ಅವರು ನನಗೆ ಜನಿವಾರ ಬೇಕು ಅಂತ ಹೋಗ್ಬಿಟ್ರೆ ಈ ಸಮಾಜ ಎಲ್ಲಿಗೆ ಹೋಗುತ್ತೆ? ಅವರನ್ನು ಬದಲಿಸುವ ಕ್ರಿಯೆ ಆಗೋದು. ಧಾರ್ಮಿಕ ಮೂಢನಂಬಿಕೆಗಳೇನಿವೆ ಅದರಿಂದ ಹೊರಗೆ ತರುವ ಯತ್ನ ಆಗಬೇಕು. ಅದು ಒಮ್ಮೆಲೆ ಆಗಲ್ಲ, ಇಟ್ ವಿಲ್ ಟೇಕ್ಸ್ ಟೈಮ್. ಈಗ ನನ್ನಂಥವರಿಗೆ ನಮ್ಮ ಮನೆಯಲ್ಲಿದ್ದ ವಾತಾವರಣ ಬೇರೆ. ನಮ್ಮ ಅಪ್ಪ ಆಗಲಿ, ನಮ್ಮ ಕುಟುಂಬ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ. ಅವರು ಧಾರ್ಮಿಕವಾಗಿ ಎಂದೂ ಪ್ರಶ್ನೆ, ನಾನು ಜನಿವಾರ ತೆಗೆದುಹಾಕದ ಪ್ರಶ್ನೆ ಮಾಡಿಲ್ಲ ಅವರು. ಸೊ ಎಲ್ಲರಿಗೂ ಅಂಥ ಕುಟುಂಬ ಸಿಗಲ್ಲ. ನಮ್ಮ ತಂದೆಯವರಿಗೆ ಇಂಗ್ಲೀಷ್, ಕನ್ನಡ, ದಟ್ ಎಲ್ಲ ಸಾಹಿತ್ಯದ ಜ್ಞಾನ ಇತ್ತು. ಆದ್ದರಿಂದ ನನ್ನ ಪ್ರತಿಭಟನೆ, ನನ್ನ ಪ್ರಶ್ನಿಸುವ ಮನಸ್ಥಿತಿಯನ್ನು ಅವರು ಬೆಳೆಸ್ತಾ ಬಂದರು. ಇವತ್ತಿನವರೆಗೆ ನಾನು ಎಲ್ಲವನ್ನು ಪ್ರಶ್ನಿಸ್ತಾ ಹೋಗ್ತೀನಿ. ಯಾವತ್ತೂ ಅವ್ರು ವಿರೋಧ ಮಾಡಿಲ್ಲ ನನಗೆ. ಆದ್ದರಿಂದ ನೀವು, ಆದರೆ ಎಲ್ಲರ ಮನೆಯಲ್ಲೂ ಹಾಗಿರಲ್ಲ. ಅವರ ಪರಿಸ್ಥಿತಿ ಬೇರೆ ಇರುತ್ತೆ. ಧಾರ್ಮಿಕವಾಗಿ ನಡ್ಕೋಬೇಕಾಗತ್ತೆ. ಅಪ್ಪ ಅಮ್ಮ ಹೇಳ್ತಾರೆ, ನೀವು ಕಾಲೇಜಿಗೆ ಹೋಗ್ತೀಯಾ, ಹೀಗಿರಬೇಕು ಅಂತ. ಮತ್ತು ಜನಿವಾರ ತೆಗೆಯುವುದಿದೆಯಲ್ಲ, ಅದು ಧಾರ್ಮಿಕವಾಗಿ ಬ್ರಾಹ್ಮಣರು ಬಹುದೊಡ್ಡ ಅಪರಾಧ ಅಂತ ನಂಬುತ್ತಾರೆ. ಆ ನಂಬಿಕೆ ಬದಲಾಗಬೇಕು ಹೊರತು ಒಮ್ಮೆಲೆ ಜನಿವಾರ ಕಿತ್ತಾಕ್ಬಿಟ್ರೆ ನಂಬಿಕೆ ಬದಲಾಗಲ್ಲ. ಅದು ಘಾಸಿಯನ್ನು ಉಂಟು ಮಾಡುತ್ತೆ. ಯಾವುದೇ ಧರ್ಮದವರು ಇರಲಿ, ಕ್ರಿಶ್ಚಿಯನ್ರು ಕುತ್ತಿಗೆಗೆ ಕ್ರಾಸ್ ಹಾಕ ಬರ್ತಾರೆ, ಅದು ಅವರ ಹಕ್ಕು. ಮುಸ್ಲಿಮರು ಹಿಜಾಬ್ ಹಾಕ್ಕೋತಾರೆ, ಇನ್ನೊಂದು ಹಾಕ್ಕೋತಾರೆ, ಮಹಿಳೆಯರು, ಅದು ಅವರ ಹಕ್ಕು. ಹಾಗೆಯೇ ನೀವು ಹಿಂದೂಗಳಲ್ಲಿ ಬ್ರಾಹ್ಮಣರು ಜನಿವಾರ ಹಾಕ್ಕೋತಾರೆ, ಲಿಂಗಾಯತರು ಶಿವದಾರ ಹಾಕ್ಕೋತಾರೆ, ಇನ್ಯಾವರ ಉಡುದಾರ ಹಾಕ್ಕೋತಾರೆ. ಆ ಉಡುದಾರ ಬಿಚ್ಚಿಸಿ ಬರ್ತೀರ ನೀವು? ಈ ವಿಚಾರದಲ್ಲಿ ಸರ್ಕಾರ ಇದೆಯಲ್ಲ, ಮಾನವಂತರಂತೆ ವರ್ತನೆ ಮಾಡ್ತಿಲ್ಲ, ತಪ್ಪಿಸಿಕೊಳ್ಳುವ ರೀತಿ ಮಾತನಾಡುತ್ತೆ. ಅಧಿಕಾರಿಗಳೇ ಭಾಳ ಸ್ಪಷ್ಟವಾಗಿ ಧಾರ್ಮಿಕ ಲಾಂಛನಗಳನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡೋದು ಬೇರೆ. ಸಮಾಜ ಅಲ್ಲಿವರೆಗೆ ಬೆಳೆದಿಲ್ಲ, ಅಲ್ಲಿವರೆಗೆ ಸಹಿಸ್ಕೋಬೇಕಾಗುತ್ತೆ. ಅದರ ಜೊತೆಗೆ ಯಾವುದೇ ಧಾರ್ಮಿಕ ಲಾಂಛನಗಳೇನಿವೆ ಅದು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ, ಸೊ ಪರೀಕ್ಷೆಯಲ್ಲಿ ಕಾಪಿ ಮಾಡೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅನುಕೂಲ ಆಗುತ್ತೆ ಅಂತ ಇದ್ದರೆ ಆ ಸಂದರ್ಭದಲ್ಲಿ ವಿರೋಧ ಮಾಡೋದು ಸರಿ. ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ, ಆದ್ದರಿಂದ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ FIR ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂಥ ಕೇಂದ್ರದಲ್ಲಿ ಮುಂದೆ ನಾವು KA ವತಿಯಿಂದ CET ಪರೀಕ್ಷೆಗಳನ್ನು ನಡೆಸಬಾರ್ದು ಅಂತಂದು ನಾನು ಸರ್ಕಾರಕ್ಕೆ. ಅದು ಬಿಟ್ಬಿಟ್ಟು ಪರೀಕ್ಷೆ ಹಾಲಿಗೆ ಹೋಗೋರು, ನೀವು ಜನಿವಾರ ಹಾಕಿದೆಯಾ ಬಿಚ್ಚು, ನೀವು ಶಿವದಾರ ಹಾಕಿದೆಯಾ ಬಿಚ್ಚು, ಲಿಂಗ ಪಕ್ಕದಲ್ಲಿ ತೆಲಗಿರು, ನೀವು ಉಡ್ದಾರ ಬಿಚ್ಚು, ಚಡ್ಡಿ ಹಾಕಬೇಡ, ಕಾಚ ಹಾಕಬೇಡ. ಹೂ ಇಸ್ ಇಟ್? ಯಾರು ಇವರು ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ, ಈ ರೀತಿ ನಡೆಸ್ಕೊಳ್ಳೋದಕ್ಕೆ? ಅದರ ಜೊತೆಗೆ ಮಾನಸಿಕವಾಗಿ ವಿದ್ಯಾರ್ಥಿಗಳನ್ನು ಕುಗ್ಗಿಸುವಂಥ ಮೂರನೇ ದರ್ಜೆಯ ಕೆಲಸ ಇದು. ಸರ್ಕಾರ ಹೀಗೆ ಮಾಡಬಾರ್ದಾಗಿತ್ತು. ಸೊ ಅದರಿಂದ ಇದು ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊತ್ತೇನೆ, ಇನ್ನೊಂದು ಮತ್ತೊಂದು ಅನ್ನೋ ಮಾತುಗಳನ್ನು ಹೇಳ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ, ಆದರೆ ಅವರ ಬದುಕೇನಾಗಬೇಕು. ಅದರ ಜೊತೆಗೆ ಈ ಬ್ರಾಹ್ಮಣರ ಸಂಘದವರ ಹೇಳಿಕೆಗಳು ಮೂರ್ಖತನದ ಹೇಳಿಕೆಗಳಿವೆ. ಸೊ ಜನಿವಾರ ಯಾರು ಬಿಚ್ಚಿದೋ ಅವರಿಗೆ ಗ್ರೇಸ್ ಮಾರ್ಕ್ ಕೊಡಿ, ಅದೆಲ್ಲ ಮಾಡೋದಕ್ಕಾಗಲ್ಲ, ಅದೆಲ್ಲ ಹಾರಿಬಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಬೇರೆ. ಆದ್ದರಿಂದ ಕೇವಲ ಜನಿವಾರ ಬಿಚ್ಚಿದ್ರು ಅನ್ನೋ ಕಾರಣಕ್ಕಾಗಿ ಗ್ರೇಸ್ ಮಾರ್ಕ್ ಕೊಡಿ ಅನ್ನೋದು ಅಯೋಗ್ಯತನ. ಇಂಥ ವಿಚಾರಗಳು ಚರ್ಚೆ ಮಾಡೋ ವಿಚಾರಗಳೇ ಅಲ್ಲ ಕಣ್ರಿ. ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ, ಮಕ್ಕಳನ್ನು ಬೆಳೆಸುವ ಬಗ್ಗೆ, ನೈತಿಕತೆಯ ಬಗ್ಗೆ, ಮೂಢನಂಬಿಕೆಯ ಬಗ್ಗೆ ತಿಳಿಸ್ಬೇಕಾದ ಸಂದರ್ಭದಲ್ಲಿ ಇಂಥ ಕ್ಷುಲ್ಲಕ ಘಟನೆಗಳು ನಡೀತವೆ.
ಅದೇ ಭಾರತದ ಬಹುದೊಡ್ಡ ದೌರ್ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ.